ನಮಸ್ತೆ. ಇವತ್ತು ನಾನು ಧನಿಯಾ ಪುಡಿ ಪೌಡರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಧನಿಯಾ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದು ನಾನು ಹೇಗೆ ಮಾಡ್ತೀನಿ ಅನ್ನೋದು ನೋಡಿ. ಈ ರೀತಿ ಮಾಡೋದ್ರಿಂದ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಹಿಂದೆ ಉಳ್ಕೊಳುತ್ತೆ. ಈ ರೀತಿ ಮಾಡಬೇಕು ಫಸ್ಟು. ಇದು 3 kg ಅಳತೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. 3 kg ಧನಿಯಕ್ಕೆ ನಾನು ಎಷ್ಟು ಹಾಕ್ತೀನಿ ಅನ್ನೋದು ತೋರಿಸ್ತೀನಿ. ಈ ರೀತಿ ಮಾಡೋದ್ರಿಂದ ಸಣ್ಣ ಸಣ್ಣ ಕಲ್ಲುಗಳು ಇದೆಲ್ಲ ಹಂಗೆ ಉಳ್ಕೊಂಡಿರುತ್ತೆ ನೋಡಿ. ನೆಕ್ಸ್ಟ್ ಈ ರೀತಿ ಮಾಡೋದ್ರಿಂದ ದಪ್ಪದೇನಾದರೂ ಕಲ್ಲಿತ್ತು ಅಂದರೆ ಅದು ಸಿಗುತ್ತೆ. ಕೊನೆಯಲ್ಲಿ ನಿಧಾನಕ್ಕೆ ಆರಿಸ್ತಾ ಹೋದರೆ ಹಿಂದೆ ಉಳ್ಕೊಂಡಿರುತ್ತೆ ದಪ್ಪನೆ ಅಂತ ಕಲ್ಲೆಲ್ಲ. ನೋಡಿ ಈ ರೀತಿ ಸ್ವಲ್ಪನೇ ಆರಿಸ್ತಾ ಹೋಗಬೇಕು. ನೋಡಿ ಸಿಕ್ಕಿದೆ ಒಂದು. ನೆಕ್ಸ್ಟ್ ಇವಾಗ ಏನಾದರೂ ಧೂಳು ಗಲೀಜಿದ್ರೆ ಈ ರೀತಿ ಮಾಡೋದ್ರಿಂದ ಹೋಗುತ್ತೆ. ಕಡ್ಡಿಗಳು ಆ ಥರ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಉರಿಬೇಕು. ನಾನು ಅಡ್ಲಿ ಎಲ್ಲ ಇರೋದ್ರಿಂದ ನಾನು ಒಲೆ ಮೇಲೆ ಉರಿತಾ ಇದ್ದೀನಿ. ಗ್ಯಾಸಲ್ಲಾದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಉರಿರಿ. ಇದು ಕಲರ್ ಚೇಂಜ್ ಆಗಿ ಗಮ್ಮಂತ ವಾಸನೆ ಬರುತ್ತೆ ನೋಡಿ. ಇವಾಗ ನಾನು 3 kg ಧನಿಯಕ್ಕೆ 1/4 kg ಅಷ್ಟು ಹೆಸರು ಕಾಳು ಹಾಕ್ತಾಯಿದ್ದೀನಿ. ಇದು 1/4 kg. ಕಪ್ಪು ಅಳತೆಲ್ಲಾದರೆ ನಾನು ಪಾವು ಅಳತೆಲಿ ತೋರಿಸ್ತಾ ಇದ್ದೀನಿ ನೋಡಿ. ಲೋಟ ಅದು 1/4 kg ಇದೆ. ಅದು 1/4 kg ತೊಗರಿಬೇಳೆ, ಸ್ವಲ್ಪ 1/4 ಲೋಟದಷ್ಟು ಕಡಲೆಕಾಳು, ಇದು ಕಡಲೆಬೇಳೆ ಅರ್ಧ ಇದೆ. ಇದೆಲ್ಲ ಹಾಕೋದ್ರಿಂದ ಸಾಂಬಾರು ರುಚಿಯಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಅದೇ ಅರ್ಧ ಲೋಟದಲ್ಲಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಅದು ಅರ್ಧ ಲೋಟನೇ ಇದೆ. ಇವಾಗ ಮಾಮೂಲಿ ಅಕ್ಕಿ ಇದು ಅರ್ಧ ಲೋಟ, ಇದು ಅರ್ಧ ಲೋಟ ಇದೆ ನೋಡಿ. ಇದು ಜೀರಿಗೆ 1 ಕಪ್ ತಗೊಂಡಿದ್ದೀನಿ. ಎಲ್ಲದನ್ನೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಉರಿಬೇಕು. ಇವಾಗ ಮೆಂತ್ಯ ಸ್ವಲ್ಪ 1/4 ಲೋಟ ಅಷ್ಟೇ, ಸ್ವಲ್ಪ ಇದೆ, ಒಂದು 4-5 ಸ್ಪೂನ್ ಇರ್ಬೋದು. ಒಂದು 50 ಗ್ರಾಮ್ ಅಷ್ಟು ಗಸಗಸೆ, ಮೆಣಸು, ಸ್ವಲ್ಪ ಲವಂಗ, ಸ್ವಲ್ಪ ಅದು ಮೊಗ್ಗು ಬರುತ್ತಲ್ಲ ಅದು ಮೊಗ್ಗು, ಇದೆಲ್ಲದನ್ನು ಸೇರಿಸಿ ರೋಸ್ಟ್ ಮಾಡ್ತಾಯಿದ್ದೀನಿ. ಪಲಾವ್ಗೆಲ್ಲ ಹಾಕ್ತಾರಲ್ಲ ಅದು ಅನಾನಸಿನ ಮೊಗ್ಗು, ಅದನ್ನು ಹಾಕಿದ್ದೀನಿ ನೋಡಿ. ಸ್ವಲ್ಪ ಏಲಕ್ಕಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನು ರೋಸ್ಟ್ ಮಾಡಿ ಇದು ತಣ್ಣಗಾದ್ಮೇಲೆ ಕುಟ್ಟಿ ಸೇರಿಸಿದ್ರಾಯ್ತು. ಬೇರೆ ಎತ್ತಿಟ್ಕೊತಾ ಇದ್ದೀನಿ. ಇದು ಚಕ್ಕೆ, ಅದು 1 ಹಿಡಿ ಆಗೋಷ್ಟು ಹಾಕಿದ್ದೀನಿ. ಇವೆರಡನ್ನು ಕುಟ್ಟಿ ಪುಡಿ ಮಾಡಬೇಕು. ಒಂದು ಅರ್ಧ ಲೋಟ ಆಗೋಷ್ಟು ಉರಿಗಡಲೆ ಅದನ್ನು ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಇಷ್ಟೇ. ಇದನ್ನೆಲ್ಲ ನೋಡಿ ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕ್ಸಿದ್ರೆ ಧನಿಯಾ ಪುಡಿ ರುಚಿಯಾಗಿರುತ್ತೆ, ರೆಡಿ ಆಗುತ್ತೆ.